जगद्गुरू बसवेश्वर जयंती दरवर्षीप्रमाणे यंदाही शिस्तबद्ध आणि अधिक अर्थपूर्ण पद्धतीने साजरी करण्याचा निर्णय घेण्यात आला असून ढोल ताशा रहित पद्धतीने बसवेश्वरांचा संदेश देणारी जिल्हास्तरीय मिरवणूक काढण्यात येणार आहे, अशी माहिती केले संस्थेचे मानद कार्याध्यक्ष डॉक्टर प्रभाकर कोरे यांनी दिली। बेळगाव येथील पर्यटन निवासस्थानी झालेल्या जिल्हास्तरीय बसव जयंती पूर्वतयारी बैठकीनंतर आयोजित पत्रकार परिषदेत ते बोलत होते। त्यांनी सांगितले की 26 एप्रिल रोजी सायंकाळी 4 वाजता चन्नम्मा चौक येथून मिरवणुकीची सुरुवात होणार असून काकतीवेस, गणपती गल्ली, मारुती गल्ली, लिंगराज रोड मार्गे ती लिंगराज मैदानात समारोप होईल। ಇಡೀ ಬೆಳಗಾವಿ ಜಿಲ್ಲೆಯ ಶರಣರು ಅಂದರೆ ಬಸವಣ್ಣವರ ಅನುಯಾಯಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ। ಮೆರವಣಿಗೆ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮಾಡಿ ಜನರಿಗೆ ಸಂದೇಶ ಬಸವಣ್ಣವರ ತತ್ವಗಳನ್ನು ಸಂದೇಶ ಮೂಲಕ ನಮ್ಮ ಈ ಮುಖ್ಯ ಕಾರಣ ಈ ಮೆರವಣಿಗೆ ಮಾಡಲಿಕ್ಕೆ। ಆ ಮೆರವಣಿಗೆಯಲ್ಲಿ ನಾವು ನಾಲ್ಗೆ ಹೀಗೆ ಏನೂ ಇಲ್ಲ ಅಂದರೆ ಇನ್ನೂ ಯುದ್ಧ ಬಸವಣ್ಣವರ ತತ್ವಗಳನ್ನು ಮೆರವಣಿಗೆ ಮಾಡಲು ವಿಚಾರ ಮಾಡಿದ್ದೀವಿ। ಅದಾದಮೇಲೆ ಪ್ರಸಾದವನ್ನು ಇಟ್ಕೊಂಡಿದ್ದೀವಿ। ಅದಕ್ಕೆಲ್ಲ ಬಹು ಜನರು ಇದರಲ್ಲಿ ಭಾಗವಹಿಸಬೇಕಾಗಿ आमदार लक्ष्मण सवदी म्हणाले की 19 एप्रिल रोजी बेळगाव शहरात बाईक रॅली आयोजित करून समतेचा संदेश दिला जाईल। ವಿಶೇಷವಾಗಿ ಅಲ್ಲಂಪ್ರಭು ಅವರ ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಹಾನ್ ಚೇತನ ವಿಶ್ವಗುರು ಬಸವಣ್ಣವರ ಜಯಂತಿಯನ್ನ ಸುಮಾರು 893ನೇ ಜಯಂತಿ ಉತ್ಸವ ಅನೇಕ ತಾಲೂಕು ಮಟ್ಟದಲ್ಲಿಯೂ ಕೂಡ ಇದನ್ನ ಜಯಂತಿಯನ್ನು ನಾವೆಲ್ಲರೂ ಆಚರಣೆ ಮಾಡ್ತೀವಿ। ಅನೇಕ ವರ್ಷಗಳಿಂದ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವವನ್ನು ಕೂಡ ನಮ್ಮ ಹಿರಿಯರೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ। ಕಳೆದ ವರ್ಷವೂ ಕೂಡ ಒಂದು ಬಹಳ ಶಿಸ್ತಬದ್ಧವಾಗಿ ಈ ಒಂದು ಜಯಂತ್ಯೋತ್ಸವವನ್ನು ನಮ್ಮ ಎಲ್ಲ ಹಿರಿಯರು ಕೂತ್ಕೊಂಡು ಆಚರಣೆ ಮಾಡಿದ್ವಿ। ಅದೇ ಪ್ರಕಾರ ಈ ವರ್ಷವೂ ಕೂಡ ಬಸವಣ್ಣವರ ಜಯಂತ್ಯೋತ್ಸವವನ್ನು ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ಸಮಾಜದ ಎಲ್ಲ ಹಿರಿಯರನ್ನ, ಜನಪ್ರತಿನಿಧಿಗಳನ್ನ, ಮುಖಂಡರನ್ನ ಕರೆಸಿ ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ। ಇದನ್ನು ಯಾವುದೇ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ। ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾಚೇತನ ಅಪ್ಪ ಬಸವಣ್ಣವರ ಜಯಂತಿಯನ್ನ ಗೌರವಪೂರ್ವಕವಾಗಿ ಮಾಡತಕ್ಕಂಥ ಇದೊಂದು ಸಂದರ್ಭ। ಆ ಒಂದು ಹಿನ್ನೆಲೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಮಾಡಿದ್ವಿ। ನಾಳೆ ಬರ್ತಕ್ಕಂಥ 19ನೇ ತಾರೀಕು ಅವರ ಜಯಂತ್ಯೋತ್ಸವ ಇರ್ತವೆ। 20ನೇ ತಾರೀಕು ಅವತ್ತು ಅನೇಕ ಶುಭ ಕಾರ್ಯಗಳು ಹಳ್ಳಿಗಳಲ್ಲಿ, ಪಟ್ಟಣದಲ್ಲಿ ನಡೀತಕ್ಕಂಥ ಒಂದು ಅನಿವಾರ್ಯತೆ ಇರೋದ್ರಿಂದ ಅದರ ಬದಲಾಗಿ 19ನೇ ತಾರೀಕಿನ ದಿವಸ ಒಂದು ಜಾಗೃತ ಬೈಕ್ ರ್ಯಾಲಿಯನ್ನು ಮಾಡ್ತೀವಿ। ಸಮಾನತೆಯ ಸಂದೇಶವನ್ನು ಸಾರುವುದಕ್ಕೋಸ್ಕರ ತದನಂತರ ಒಂದು ವಾರವನ್ನ ಕಳೆದ ಮೇಲೆ ರವಿವಾರ 26ನೇ ತಾರೀಕಿನ ದಿವಸ ಒಂದು ದೊಡ್ಡ ಪ್ರಮಾಣದಲ್ಲಿ ಬಸವಣ್ಣವರ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಆಚರಣೆ ಮಾಡಬೇಕು ಅಂತ ಹೇಳಿ ಈ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ವಿ। ಸುಮಾರು 50,000ಕ್ಕಿಂತ ಹೆಚ್ಚು ವೀರಶೈವ ಲಿಂಗಾಯತ ಸಮುದಾಯ, ಇದರಲ್ಲಿ ಅನೇಕ ಉಪಪಂಗಡಗಳು ಬಸವಣ್ಣವರ ವಿಚಾರ, ಬಸವಣ್ಣವರ ಸಂದೇಶವನ್ನ ನಾವೆಲ್ಲರೂ ಕೂಡ ಒಟ್ಟಿಗೆ ಇರಬೇಕು, ಒಂದಾಗಿ ಹೋಗಬೇಕು, ಅವರು ಕೊಟ್ಟಿರ್ತಕ್ಕಂಥ ನಮ್ಮ ಸಂದೇಶವನ್ನ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನ ಇವತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಮತ್ತು ಮುಖಂಡರು ಇವತ್ತು ಸಮಾಲೋಚನೆ ಮಾಡಿದ್ವಿ। 26ನೇ ತಾರೀಕು ಜಿಲ್ಲಾ ಮಟ್ಟದ ಬಸವಣ್ಣ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ। ಪ್ರತಿಯೊಂದು ತಾಲೂಕಿನಿಂದ, ಪ್ರತಿಯೊಂದು ಗ್ರಾಮದಿಂದ ಸಮಾಜದ ಬಸವಣ್ಣವರ ಅನುಯಾಯಿಗಳು ಎಲ್ಲರೂ ಕೂಡ
ಬರಬೇಕು, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ನಾವೆಲ್ಲ ಮುಖಂಡರಿಗೆ ಸೇರಿಕೊಂಡು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಹಿರಿಯರಿಗೆ ನಾವು ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ. यावेळी खासदार जगदीश शेट्टर, माजी मंत्री ए बी पाटील, शशिकांत नायक, विधान परिषद सदस्य चन्नराज हट्टीहोळी, आमदार गणेश हुक्केरी, बाबासाहेब पाटील, माजी आमदार महांतेश दोडगोडर आदी उपस्थित होते. विनोद कोलकार, KMM मराठी, बेळगाव. This Akshaya Tritiya, celebrate prosperity with Bhima Get up to 100% off on making charges on gold, silver and diamond. and get a free 24-karat gold bar on every rupees 1 lakh diamond value. Pay only 10% in advance and avail the Flexi Gold Rate benefits from 1st to 17th April. Available at all Bhima showrooms. TNC apply. Wishing you a prosperous Akshaya Tritiya.